ಹಲೋ ವೀಕ್ಷಕರೇ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಒಂದು ಡಿಮ್ಯಾಂಡ್ ಸರ್ವೆನ ಬಿಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಲ್ಲಿ ಒಂದು ದೊಣ್ಣೆಹಳ್ಳಿ ಗ್ರಾಮದಲ್ಲಿ ಒಂದು ಡಿಮ್ಯಾಂಡ್ ಸರ್ವೆನ ಬಿಟ್ಟಿದ್ದಾರೆ. ಇಲ್ಲಿ ಒಂದು ಲೇಔಟ್ನ ಫಾರ್ಮೇಷನ್ ಮಾಡಬೇಕಂತ ಒಂದು ಡಿಮ್ಯಾಂಡ್ ಸರ್ವೆನ ಬಿಟ್ಟಿರ್ತಾರೆ. ಇಲ್ಲಿ ನೋಡಿ, ಬೆಳಗ್ಗೆ ಸಮೀಕ್ಷೆ ಸಾರ್ವಜನಿಕ ಪ್ರಕಟಣೆ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕಸಬಾ ಹೋಬಳಿ ದೊಣ್ಣೆಹಳ್ಳಿ ಗ್ರಾಮದಲ್ಲಿ ಎಷ್ಟು 18 ಎಕರೆ 15 ಗುಂಟೆ ಜಮೀನಲ್ಲಿ ಎಲ್ಲ ಮೂಲಭೂತ ಸೌಲಭ್ಯಗಳೊಳಗೊಂಡ ವಸತಿ ಯೋಜನೆಯನ್ನು ಶೇಕಡ 60:40 ಅನುಪಾತರ ಪಾಲುದಾರಿಕೆಯಲ್ಲಿ ಡೆವಲಪ್ ಮಾಡಬೇಕನ್ನ ಅಂದ್ಕೊಂಡಿರ್ತಾರೆ. ನೋಡಿ, ಇದಕ್ಕೆ ಅಪ್ಲಿಕೇಶನ್ ಬಂದ್ಬಿಟ್ಟು 19/6 ಸ್ಟಾರ್ಟ್ ಆಗಿರುತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 27. ಇದನ್ನು ಪೇಮೆಂಟ್ ಮಾಡ್ಬೋದು. ಆನ್ಲೈನಲ್ಲಿ ಇದನ್ನು ಅಪ್ಲಿಕೇಶನ್ ನೀವು ಸಲ್ಲಿಸ್ಬೋದು. ಇಲ್ಲಿ ಬಂದರೆ ನೋಡಿ, 4 ವಿಧದಲ್ಲಿ ಇವರು ಸೈಟ್ನ ಡೆವಲಪ್ ಮಾಡ್ತಾರೆ. 4 ಡೈಮೆನ್ಷನಲ್ಲಿ 6x9 ಅಂದರೆ 20-30 ಅಂತ. ಇದನ್ನು EWS ಅಂತಾರೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಈ ಜನರಲ್ ಸೈಟ್ ಪ್ರೈಸ್ ಏನಿರುತ್ತಲ್ಲ 900 ರೂಪಾಯಿ ಇದೆ. ಬಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಪ್ರೈಸ್ ಬಂದ್ಬಿಟ್ಟು 450 ರೂಪಾಯಿ ಇರುತ್ತೆ. ಇಲ್ಲಿ ನೋಡೋದಾದ್ರೆ 20-30 ಇದಕ್ಕೆ ನೋಂದಣಿ ಶುಲ್ಕ ಅಂದರೆ ರಿಜಿಸ್ಟ್ರೇಷನ್ ಫೀ ಬಂದ್ಬಿಟ್ಟು 300 ರೂಪಾಯಿ ಇರುತ್ತೆ. ಆರಂಭಿಕ ಠೇವಣಿ ಅಂದರೆ ಇನಿಷಿಯಲ್ ಡೆಪಾಸಿಟ್ 10,000 ರೂಪಾಯಿಗಳು ಇರುತ್ತೆ ಇದಕ್ಕೆ. ಹಾಗೆ ನೀವು ಇಲ್ಲಿ ನೋಡಿದ್ರೆ LIG ಇದು ಲೋವರ್ ಇನ್ಕಮ್ ಗ್ರೂಪ್ ಅಂತೀವಿ ಇದನ್ನು. ಇದು 9x12 ಅಂದರೆ 30-40 ಸೈಜು. ಇದಕ್ಕೆ ನೋಂದಣಿ ಶುಲ್ಕ ಅಂದರೆ ರಿಜಿಸ್ಟ್ರೇಷನ್ ಫೀ 500 ರೂಪಾಯಿ ಮತ್ತು ಆರಂಭಿಕ ಠೇವಣಿ ಇನಿಷಿಯಲ್ ಡೆಪಾಸಿಟ್ 20,000. ಹಾಗೆ MIGಗೆ 1000 ರೂಪೀಸ್ ರಿಜಿಸ್ಟ್ರೇಷನ್ ಫೀ ಇರುತ್ತೆ. ಆರಂಭಿಕ ಠೇವಣಿ 30 ಇರುತ್ತೆ. MIG ಡೈಮೆನ್ಷನ್ ಬಂದ್ಬಿಟ್ಟು 30-50. ಹಾಗೆ HIG 40-60 ಸೈಟ್ಸ್ಗಳು. ಇದಕ್ಕೆ ಆರಂಭಿಕ ಠೇವಣಿ ಬಂದ್ಬಿಟ್ಟು 50,000. ರಿಜಿಸ್ಟ್ರೇಷನ್ ಫೀ ಬಂದ್ಬಿಟ್ಟು 1500 ರೂಪೀಸ್ ಇರುತ್ತೆ. ನೋಡಿ, ಇದು ಇನ್ನೂ ಡೆವಲಪ್ ಮಾಡೋ ಹಂತದಲ್ಲಿ ಇಲ್ಲ. ಡೆವಲಪ್ ಮಾಡಬೇಕು ಅಂದ್ಕೊಂಡಿರ್ತಾರೆ. 18 ಎಕರೆ 18 ಗುಂಟೆ ಈ ಜಮೀನ ಇವರು ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಲ್ಯಾಂಡ್ ಡೆವಲಪ್ ಮಾಡಿ ಆಮೇಲೆ ಸೈಟ್ ಅಲಾಟ್ಮೆಂಟ್ ಆಗುತ್ತೆ. ಈಗ ಡಿಮ್ಯಾಂಡ್ ಸರ್ವೆ ಕರೆದಿದ್ದಾರೆ. ಡಿಮ್ಯಾಂಡ್ ಸರ್ವೆ ಉತ್ತಮ ಮಟ್ಟದಲ್ಲಿ ಬಂತು ಅಂದರೆ ಈ ಪ್ರಾಜೆಕ್ಟ್ನ ಮುಂದುವರಿಸ್ತಾರೆ. ಏನು ತುಂಬ ಲೋ ಇತ್ತು ಅಂದರೆ ಬಿಡ್ತಾರೆ. ಬಟ್ ಇದನ್ನು ಮುಂದೆ ಒಂದು ಫ್ಯೂಚರ್ ಡೆವಲಪ್ಮೆಂಟ್ ಒಂದು ಫ್ಯೂಚರ್ ತಲೆಯಲ್ಲಿ ಇಟ್ಕೊಂಡು ಇವರು ಮಾಡ್ತಿದ್ದಾರೆ. ಇದನ್ನು ಈಗ ಲ್ಯಾಂಡ್ ಅಕ್ವಿಸಿಷನ್ ಆಗಿ ಸೈಟ್ ನಿಮಗೆ ಅಲಾಟ್ ಆಗೋ ಹೊತ್ತಿಗೆ ಮಿನಿಮಮ್ ಏನಿಲ್ಲ ಅಂದರೆ 4-5 ವರ್ಷ ಹಿಡಿಯುತ್ತೆ. ಇದನ್ನು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಸಿಂಪಲ್ ಆಗಿದೆ. ಇಲ್ಲಿ ಬಂದರೆ ಇಲ್ಲಿ ಕರ್ನಾಟಕ ಗೃಹ ಮಂಡಳಿ ವೆಬ್ಸೈಟಿಗೆ ಬಂದರೆ ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಕೆಳಗಡೆ ಹಂಚಿಕೆಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಇದನ್ನು ಕ್ಲಿಕ್ ಮಾಡಿದರೆ ಈಗ ಲೈವಲ್ಲಿರೋದು ಯಾವುದಾದ್ರು ತೋರಿಸುತ್ತೆ ನೋಡಿ. ಮೂರು ಪ್ರಾಪರ್ಟೀಸ್ಗಳು ಲೈವಲ್ಲಿ ಇದೆ. ಈಗಿನ ಕೊಡಗು ಜಿಲ್ಲೆಯಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. CA ನಿವೇಶನಗಳಿಗೆ ಒಂದು ಅಪ್ಲಿಕೇಶನ್ ಕರೆದಿರ್ತಾರೆ. ನಾವು ಈಗ ನೋಡ್ತಿರೋದು ದೊಣ್ಣೆಹಳ್ಳಿ ಗ್ರಾಮ ಜಗಳೂರು ತಾಲೂಕಲ್ಲಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನೀವು ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸಿಂಪಲಾಗಿ ನಿಮ್ಮ ಡೀಟೇಲ್ಸ್ನ ಹಾಕ್ತಾ ಹೋಗೋದು. ನೋಡಿ, ಇಲ್ಲಿ ಸ್ವತ್ತಿನ ವರ್ಗ EWS ತಗೊಳ್ಳೋಣ. ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ನ ಕೇಳುತ್ತೆ ನಿಮಗೆ. ನೋಡಿ, ಸೈಟ್ EWS ಅಪ್ಲಿಕೇಶನ್ ನಂಬರ್, ಪ್ರತಿಯೊಂದಕ್ಕೂ ಒಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗೋದು. ನೆಕ್ಸ್ಟ್ ಕೊಟ್ಟರೆ ನೀವು ಇಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಹಾಗೆ ಸುಮ್ಮನೆ ಒಂದು ಕೊಡ್ತಾ ಹೋಗ್ತೀನಿ. ಡೀಟೇಲ್ಸ್ಗಳನ್ನ ಫಿಲ್ ಮಾಡ್ತಾ ಹೋಗಿ. ನಿಮ್ಮ ಡೀಟೇಲ್ಸ್ಗಳನ್ನ ಫಿಲ್ ಮಾಡ್ತಾ ಹೋಗಿ. ಒಂದು ಯಾವುದೋ ಒಂದು ಡಮ್ಮಿ ಪಾನ್ ಕೊಡ್ತೀನಿ ನಾನು. ಡಮ್ಮಿ ಪ್ಯಾನ್, ಡಮ್ಮಿ ಆಧಾರ್ 1 2 3 4 5 6 7 8 9 6 1 2 12 ಡಿಜಿಟ್ ಆಧಾರು. ಇಲ್ಲಿ ವಾರ್ಷಿಕ ಆದಾಯ 1,000 ಕೆಳಗಡೆ ಕೊಡ್ತೀನಿ. 50,000 ಕೊಟ್ಕೊಂಡಿರ್ತೀನಿ. ನಂಬರ್ ಆಫ್ ಇಯರ್ ಮಿನಿಮಮ್ 10 ಇಯರ್ಸ್ ಇರಬೇಕಿದು. ಮಿನಿಮಮ್ 10 ಇಯರ್ಸ್ ಹಾಕಿ ಇಲ್ಲಿ ಆಫೀಸ್ನ ಮುಂದೆ ರಿಸರ್ವೇಷನ್ ಬಂದ್ಬಿಟ್ಟು ಆಧಾರ್ಸ್ ತಗೊಳ್ಳೋಣ. ಇಲ್ಲಿ RD ನಂಬರ್ ಕೊಡಬೇಕಾಗುತ್ತೆ. ನೀವು ಒಂದು RD ನಂಬರ್ ಕೊಟ್ಕೊಳ್ಳಿ. ಹೌಸು ಓಕೆ. ಪೋಸ್ಟಲ್ ಏರಿಯಾ ಕೊಟ್ಕೊಳ್ಳಿ. ಓಕೆ, ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿದು. ಹಾಗೆ ನಿಮ್ಮ ತಾಲೂಕು, ನನ್ನ ತಾಲೂಕು ಬಂದು ಭದ್ರಾವತಿ. ಓಕೆ, ನಾನು ಭದ್ರಾವತಿ ಕೊಡ್ತೀನಿ. ಹಾಗೆ ನನ್ನ ಡಿಸ್ಟಿಕ್ ಶಿವಮೊಗ್ಗ, ಮೂಲತಃ ಶಿವಮೊಗ್ಗದವ್ರು ನಾನು. ಶಿವಮೊಗ್ಗ. ಓಕೆ, ಲ್ಯಾಂಡ್ಮಾರ್ಕ್ ಮೊಬೈಲ್ ಸಂಖ್ಯೆ ಒಂದು ಇಮೇಲ್ ಕೊಡ್ಕೊಂಡಿರ್ತೀನಿ. ನಾನು ಇಮೇಲ್ ಕೊಡ್ಕೊತೀನಿ. ಓಕೆ, ಪಿನ್ ಕೋಡ್ 577243243. ಓಕೆ, ಲ್ಯಾಂಡ್ಮಾರ್ಕ್ ಏನೋ ಕೊಡಿ. ಹೋದ್ರೆ ನೆಕ್ಸ್ಟು ಓಕೆ, ಪ್ಲೀಸ್ ಎಂಟರ್ ಡೇಟ್ ಆಫ್ ಬರ್ತ್. ಓಕೆ, ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ಒಂದು ಯಾವುದೋ ಒಂದು ಡೇಟ್ ಆಫ್ ಬರ್ತ್ ಹಾಕೋಣ. ಮಿನಿಮಮ್ ಯಾವುದೋ ಒಂದು ಇದೆ ನೋಡೋಣ. ಆಯಿತು, ಇದೆ ಒಂದು ಹಾಕ್ಬಿಡೋಣ. ಇಲ್ಲೇ ಬಂದರೆ ನೆಕ್ಸ್ಟು ನೀವು
ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟು. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ನೀವು ಕೊಡಬೇಕಾಗುತ್ತೆ. ಬ್ಯಾಂಕ್ ನೇಮು, ಬ್ರಾಂಚ್ ನೇಮು, IFSC ಏನೋ ಕೊಡಬೇಕಾಗುತ್ತೆ. ನಿಮಗೆ ಇನ್ ಕೇಸ್ ಸೈಟ್ ಅಲರ್ಟ್ ಆಗಲಿ ಅಂದರೆ ಈ ದುಡ್ಡನ್ನ ವಾಪಸ್ ಕೊಡ್ತಾರೆ. ಅದು ನಿಮ್ಮ ಬ್ಯಾಂಕ್ ಖಾತೆ ಮುಖಾಂತರನೇ ಕಳಿಸ್ಕೊಡ್ತಾರೆ. ಇವೆಲ್ಲ ಆಫೀಸಿಗೆ ಇರೋದಿಲ್ಲ. ಇಲ್ಲಿ ನಿಮ್ಮ ನೋಡಿ ಅಪ್ಲಿಕೇಶನ್ ಫೋಟೋ ಹಾಕಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಹಾಕಬೇಕಾಗುತ್ತೆ, ಪಾಸ್ಬುಕ್ ಫ್ರಂಟ್ ಪೇಜ್ದು ಒಂದು PDF ಕೇಳಿದ್ದಾನೆ, ಇದನ್ನು ಹಾಕಬೇಕಾಗುತ್ತೆ. ಇದು ಅಫಿಡವಿಟ್ ಇದೆಲ್ಲ ಇಂಪಾರ್ಟೆಂಟ್. ಇದು ಅಫಿಡವಿಟ್ ಮಾಡಿಸ್ಬೇಕಾಗುತ್ತೆ. ನೋಡಿ ಇಲ್ಲೇ ಫಾರ್ಮ್ಯಾಟ್ ಇದೆ, ಇಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ನೀವು. ಇಲ್ಲಿ ಬಂದರೆ ಇಲ್ಲಿ ಮಿನಿಮಮ್ ಡೀಟೇಲ್ಸ್ ಇರುತ್ತೆ. ಇಲ್ಲಿ ನೋಡಿ, ಐ ಆಮ್ ಸ್ಟೇಯಿಂಗ್ ಇನ್ ಕರ್ನಾಟಕ ಸಿನ್ಸ್ 10 years. ಮಿನಿಮಮ್ 10 years ನೀವು ಕರ್ನಾಟಕದಲ್ಲಿ ಇರಬೇಕು. ಮತ್ತು ಯಾವುದೇ ಪ್ರಾಧಿಕಾರದಿಂದ ನೀವು ಸೈಟ್ ಆಗಲಿ ಮನೆ ಆಗಲಿ ಹೊಂದಿರಬಾರ್ದು ಅಂತ. ಐ ಫರ್ದರ್ ರಿಫರ್ಮ್ ದಟ್ ಐ ಹ್ಯಾವ್ ಮೇಡ್ ಮೈ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್ ಆಫ್ ಹೌಸ್ ಆಫ್ ಓಕೆ ಅಂಡರ್ LIG. ಓಕೆ, ಇದು ಓಕೆ. ಐ ಫರ್ದರ್ ಮೇಡ್ ನೋಡಿ, ಐ ಫರ್ದರ್ ರಿಫರ್ಮ್ ದಟ್ ನೋ ಹೌಸ್ ಆರ್ ಸೈಟ್ ಹ್ಯಾಸ್ ಬಿನ್ ಅಲಾಟೆಡ್ ಟು ಮೀ ಟು ಮೈ ವೈಫ್ ಹಸ್ಬೆಂಡ್ ಬೈ ದಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಆರ್ ಎನಿ ಅಥಾರಿಟಿ. ಅಂದರೆ ಯಾವುದೇ ಅಥಾರಿಟಿಯಿಂದ BDAದಿಂದಾಗಲಿ KHBಯಿಂದಾಗಲಿ ಯಾವುದೇ ಸೈಟ್ಸ್ ಮನೆಗಳನ್ನ ಹೊಂದಿಲ್ಲ ಅಂತ ಒಂದು ರೋಟ್ರಿ ಮಾಡಿ ಕಳಿಸ್ಬೇಕಾಗುತ್ತೆ ನೀವು. ಇದನ್ನು ಮಾಡಿಸಿದ್ರೆ ಆಯಿತು. ಇದು ಸಿಂಪಲ್ ಆಗಿರುತ್ತೆ. ಇದನ್ನು ಇಲ್ಲಿ JPG ಫಾರ್ಮೆಟ್ ಅದು PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟ್ ಬಂತು ಅಂದರೆ ಇಲ್ಲಿ ಪೇಮೆಂಟ್ ಇರುತ್ತೆ. ನೀವು ಯಾವ ಸೈಟ್ಸಿಗೆ ಅಪ್ಲೈ ಮಾಡಿರ್ತಿರಲ್ಲ ಅದರ ತಕ್ಕಂತೆ ನಿಮಗೆ ಅಮೌಂಟ್ನ ನೀವು ಕಟ್ಟಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ತರಿಸಿದ್ರೆ ಈ ಪೇಮೆಂಟು, ಇಲ್ಲಿ ಇನಿಷಿಯಲ್ ಡೆಪಾಸಿಟ್ ಅಮೌಂಟ್ ಇದೆಯಲ್ಲ, ಈ ಪೇಮೆಂಟ್ಗಳನ್ನ ನೀವು ಇಲ್ಲಿ ಕಟ್ಟಬೇಕಾಗುತ್ತೆ. ಇದು ಸಿಂಪಲ್ ಆಗಿರುತ್ತೆ ಮಾಡಿ. ನೀವು ಮಾಡಬೇಕಾಗಿರೋದು ಇಷ್ಟೇ. ಇಲ್ಲಿ ಹೋಮ್ ಪೇಜಿಗೆ ಬಂದರೆ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಹೋಮ್ ಪೇಜಿಗೆ ಬಂದರೆ ಮತ್ತಷ್ಟು ಓದಿ ಅಂತ ಇದ್ದರೆ ಇಲ್ಲಿ ನಿಮಗೆ ಈ 3ನೇ ಇದರಲ್ಲಿ ಆಪ್ಷನಲ್ಲಿ ಇದೆ ನೋಡಿ, ದಾವಣಗೆರೆ ಜಿಲ್ಲೆ ಜಗಳೂರು. ಇದು ಬಂದ್ಬಿಟ್ಟು ನೋಟಿಫಿಕೇಶನ್ ನೋಡ್ಲಿಕ್ಕೆ ಅಷ್ಟೇ. ಇದು ನೋಟಿಫಿಕೇಶನ್ ಏನಿದೆ ಎತ್ತಾ ಇದೆ ಅಂತ ನೋಡಲಿಕ್ಕೆ. ಇಲ್ಲಿ ನೋಡಿ, ನಿಮಗೆ ಏನಾದರೂ ಡೌಟ್ಸ್ಗಳಿತ್ತು ಅಂದರೆ ಈ ನಂಬರ್ಗಳಿಗೆ ಫೋನ್ ಮಾಡಿ ಕೂಡ ನೀವು ಕೇಳ್ಕೋಬೇಕಾಗುತ್ತೆ. ಇಲ್ಲಿ ಇದು ದಾವಣಗೆರೆ ಜಿಲ್ಲೆಯವ್ರದ್ದು ಒಂದು ನೋಡಿ, ಜಿಲ್ಲಾ ಯೋಜನಾ ಕಚೇರಿ ದಾವಣಗೆರೆ. ಇವ್ರ ಮೊಬೈಲ್ ನಂಬರು ಮತ್ತು ಲ್ಯಾಂಡ್ಲೈನ್ ನಂಬರ್ಗಳನ್ನ ಕೊಟ್ಟಿದ್ದಾರೆ. ಇದನ್ನು ಕೇಳ್ಕೋಬೋದಾಗುತ್ತೆ. ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಇಲ್ಲಿ ಮೇನ್ ಪೇಜಿಗೆ ಬಂದ ಕೂಡಲೇ ಕೆಳಗಡೆ ಆನ್ಲೈನ್ ಸೇವೆಗಳು, ಹಂಚಿಕೆಗಾಗಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಲೈವ್ ಇರತಕ್ಕಂಥದ್ದು ಯಾವ್ಯಾವುದಕ್ಕೆ ಅರ್ಜಿಗಳನ್ನ ಬಿಟ್ಟಿದ್ದಾರೆ ಅಂತ ಇರುತ್ತೆ. ನಾವು ನೋಡ್ತಾ ಇರೋದು ದೊಣ್ಣೆಹಳ್ಳಿ ಗ್ರಾಮದಲ್ಲಿ. ಇದು ಸಿಂಪಲ್ ಆಗಿರುತ್ತೆ. ಯಾರಿಗೆಲ್ಲ ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಸಲ್ಲಿಸೋಕ್ಕೆ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇದರ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.